ರಾಮ್ ಗೋಪಾಲ್ ಯಾದವ್ ರನ್ನ ಈಗ ಮತ್ತೆ ಉಚ್ಚಾಟನೆ ಮಾಡಲಾಗಿದೆ ಸಮಾಜವಾದಿ ಪಕ್ಷದಿಂದ ಅಂತ ತಿಳಿದು ಬರ್ತಾ ಇದೆ. ಸಮಾಜವಾದಿ ಪಕ್ಷದಿಂದ 6 ವರ್ಷಗಳ ಕಾಲ ರಾಮ್ ಗೋಪಾಲ್ ಯಾದವ್ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ. ಈಗ ಮುಲಾಯಂ ಸಿಂಗ್ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಆದೇಶ ಹೊರಡಿಸಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತೇಳಿ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಮುಲಾಯಂ ಸಿಂಗ್ ಈಗ ರಾಮ್ ಗೋಪಾಲ್ ಯಾದವ್ ಅವರನ್ನ ಉಚ್ಚಾಟಿಸಿದ್ದಾರೆ. ಮೊನ್ನೆ ತಾನೇ ಉಚ್ಚಾಟಿಸಿದ್ರು 6 ವರ್ಷಗಳ ಕಾಲ ರಾಮ್ ಗೋಪಾಲ್ ಯಾದವ್ ಜೊತೆಗೆ ಅಖಿಲೇಶ್ ಯಾದವ್, ಉತ್ತರ ಪ್ರದೇಶದ ಸಿಎಂ ಜೊತೆಗೆ ಖುದ್ದು ಮುಲಾಯಂ ಸಿಂಗ್ ಯಾದವ್ ಅವರ ಮಗ ಇಬ್ಬರನ್ನು ಕೂಡ ಉಚ್ಚಾಟಿಸಿದ್ರು. ಆ ನಂತರದ ಬೆಳವಣಿಗೆಯಲ್ಲಿ ಆ ಉಚ್ಚಾಟನೆಯನ್ನ ಅವರು ಹಿಂತೆಗೆದುಕೊಂಡಿದ್ರು. ಆದ್ರೆ ಇವತ್ತು ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯನ್ನ ನಡೆಸಲಾಯಿತು ಸಮಾಜವಾದಿ ಪಕ್ಷದ ವತಿಯಿಂದ. ಈ ಸಂದರ್ಭದಲ್ಲಿ ರಾಮ್ ಗೋಪಾಲ್ ಯಾದವ್ ಜೊತೆಗೆ ಅಖಿಲೇಶ್ ಯಾದವ್ ಮುಂದೆ ನಿಂತು ನಡೆಸಿದಂತಹ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಇದಾಗಿತ್ತು. ಈ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಂತ ಒಂದಷ್ಟು ನಿರ್ಧಾರಗಳಿಂದ ಸಿಡಿಮಿಡಿಗೊಂಡಿರುವಂತ ಮುಲಾಯಂ ಸಿಂಗ್ ಯಾದವ್ ಈಗ ಪ್ರಮುಖವಾಗಿ ರಾಮ್ ಗೋಪಾಲ್ ಯಾದವ್ ಅವರನ್ನ ಮತ್ತೆ ಉಚ್ಚಾಟಿಸಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ರಾಷ್ಟ್ರೀಯ ಕಾರ್ಯಕಾರಿಣಿ ಅಸಂವಿಧಾನಿಕ ಅಂತ ಈ ಸಂದರ್ಭದಲ್ಲಿ ಮುಲಾಯಂ ಸಿಂಗ್ ಯಾದವ್ ಹೇಳಿದ್ದಾರೆ. ಅನುಮತಿ ಇಲ್ಲದೆ ಕಾರ್ಯಕಾರಿಣಿ ಕರೆದ ಬಗ್ಗೆ ತನಿಖೆ ಮಾಡ್ತೀವಿ ಮುಂದಿನ ಹಂತದಲ್ಲಿ ಅಂತಾನೂ ಕೂಡ ಹೇಳಿದ್ದಾರೆ. ಪತ್ರದ ಮುಖಾಂತರವಾಗಿ ರಾಮ್ ಗೋಪಾಲ್ ಯಾದವ್ ಅವರನ್ನ ಉಚ್ಚಾಟನೆ ಮಾಡಿರುವ ವಿಚಾರವನ್ನ ಸ್ಪಷ್ಟಪಡಿಸಿದ್ದಾರೆ ಮುಲಾಯಂ ಸಿಂಗ್ ಯಾದವ್. ಹಾಗೆ ಜನವರಿ 5ರಂದು ರಾಷ್ಟ್ರೀಯ ಕಾರ್ಯಕಾರಿಣಿ ಅಥವಾ ರಾಷ್ಟ್ರೀಯ ಅಧಿವೇಶನವನ್ನ ಮತ್ತೆ ಕರೆದಿದ್ದಾರೆ. ಲಕ್ನೋನ ಜನೇಶ್ವರ್ನ ಮಿಶ್ರಾ ಪಾರ್ಕ್ ನಲ್ಲಿ ಅಧಿವೇಶನವನ್ನ ಕರೆಯೋದಕ್ಕೆ ಈಗ ಸಿದ್ಧತೆಯನ್ನ ಕೂಡ ನಡೆಸಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಇದು ಸಮಾಜವಾದಿ ಪಕ್ಷದಲ್ಲಿ ಈಗ ನಡೆದಿರುವಂತಹ ಬೆಳವಣಿಗೆ. ಇವತ್ತು ಬೆಳಗ್ಗೆಯಿಂದ ಬಹಳಷ್ಟು ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಒಂದ್ ಕಡೆ ಅಖಿಲೇಶ್ ಯಾದವ್, ಮತ್ತೊಂದ್ ಕಡೆ ರಾಮ್ ಗೋಪಾಲ್ ಯಾದವ್ ಇವತ್ತು ರಾಷ್ಟ್ರೀಯ ಕಾರ್ಯಕಾರಿಣಿಯನ್ನ ಕರೆದಂತಹ ಸಂದರ್ಭದಲ್ಲಿ ಶಿವಪಾಲ್ ಸಿಂಗ್ ಯಾದವ್ ಅವರನ್ನ ಉಚ್ಚಾಟನೆ ಮಾಡುವಂತ ನಿರ್ಧಾರಕ್ಕೂ ಕೂಡ ಬರಲಾಯಿತು. ಆ ನಂತರದಲ್ಲಿ ರಾಷ್ಟ್ರಾಧ್ಯಕ್ಷರಾಗಿ ಅಖಿಲೇಶ್ ಯಾದವ್ ಅವರನ್ನ ಘೋಷಣೆ ಮಾಡಲಾಯಿತು ಎಸ್ಪಿಯ ರಾಷ್ಟ್ರಾಧ್ಯಕ್ಷರಾಗಿ. ಇಷ್ಟೆಲ್ಲ ಬೆಳವಣಿಗೆ ಆದ ನಂತರದಲ್ಲಿ ಮುಂದೇನಾಗಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ತತ್ಕ್ಷಣವೇ ಮತ್ತೆ ಎಂಟ್ರಿ ಕೊಟ್ಟಂತಹ ಮುಲಾಯಂ ಸಿಂಗ್ ಯಾದವ್ ರಾಮ್ ಗೋಪಾಲ್ ಯಾದವ್ ಅವರನ್ನೇ ಈಗ ಪಕ್ಷದಿಂದ ಮತ್ತೆ ಉಚ್ಚಾಟಿಸಿದ್ದಾರೆ 6 ವರ್ಷಗಳ ಕಾಲ ಅಂತ ಹೇಳಿ ತಿಳಿದು ಬಂದಿದೆ. ಇವತ್ತು ಲಕ್ನೋನಲ್ಲಿ ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಅಖಿಲೇಶ್ ಯಾದವ್ ಅವರನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಜೊತೆಗೆ ಈಗೇನು ಪಕ್ಷದ ವರಿಷ್ಠ ಮುಲಾಯಂ ಸಿಂಗ್ ಇನ್ನು ಮುಂದೆ ಮಾರ್ಗದರ್ಶಕವಾಗಿ ಅವರು ಕಾರ್ಯನಿರ್ವಹಿಸುತ್ತಾರೆ ಅಷ್ಟೇ ಅನ್ನುವಂತಹ ನಿರ್ಧಾರಕ್ಕೂ ಕೂಡ ಬರಲಾಯಿತು. ಹಾಗೆ ಶಿವಪಾಲ್ ಯಾದವ್ ಸಮಾಜವಾದಿ ಪಕ್ಷದ ರಾಜ್ಯಾಧ್ಯಕ್ಷ ಆಗಿದ್ದಂಥವರು, ಅವರನ್ನ ವಜಾ ಮಾಡಲಾಯಿತು. ಶಿವಪಾಲ್ ಯಾದವ್ ಮಾತ್ರ ಅಲ್ಲ, ಅಮರ್ ಸಿಂಗ್ ರನ್ನು ಕೂಡ ಪಕ್ಷದಿಂದ ವಜಾ ಮಾಡಲಾಯಿತು. ಈ ಮುಖಾಂತರವಾಗಿ ಅಖಿಲೇಶ್ ಯಾದವ್ ರಾಮ್ ಗೋಪಾಲ್ ಯಾದವ್ ಅವರ ಜೊತೆ ಸೇರ್ಕೊಂಡು ಒಂದು ಟ್ರಿಕ್ ಅನ್ನ ಇಲ್ಲಿ ಉಪಯೋಗಿಸಿದ್ರು ಅಂತ ಹೇಳ್ಬೋದು. ಅದು ಶಿವಪಾಲ್ ಯಾದವ್ ಅವರನ್ನ ಪಕ್ಷದಿಂದ ವಜಾ ಮಾಡುವ ಮುಖಾಂತರವಾಗಿ ಮುಂದಿನ ಹಂತದಲ್ಲಿ ತಾವು ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಬರಬಾರದು ಶಿವಪಾಲ್ ಸಿಂಗ್ ಯಾದವ್ ಅವರಿಂದ ಅನ್ನುವಂತಹ ನಿಟ್ಟಿನಲ್ಲಿ ಇಂತಹದೊಂದು ನಿರ್ಧಾರಕ್ಕೆ ಬಂದಿದ್ರು. ಜೊತೆಗೆ ಅಮರ್ ಸಿಂಗ್ ರನ್ನು ಕೂಡ ಪಕ್ಷದಿಂದ ವಜಾ ಮಾಡಲಾಯಿತು. ಈ ಮುಖಾಂತರವಾಗಿ ತಮ್ಮ ವಿರೋಧಿ ಬಣ ಅಂತ ಏನಿದೆ ಅದು ಸ್ವತಃ ತಂದೆ, ಜೊತೆಗೆ ಶಿವಪಾಲ್ ಯಾದವ್, ಜೊತೆಗೆ ಅಮರ್ ಸಿಂಗ್ ಅವ್ರ ಮೂವರನ್ನು ಕೂಡ ದೂರ ಇಡುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ರು. ಆದ್ರೆ ಆ ನಂತರದಲ್ಲಿ ಮತ್ತೆ ಮುಲಾಯಂ ಸಿಂಗ್ ಯಾದವ್ ಈಗ ರಾಮ್ ಗೋಪಾಲ್ ಯಾದವ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸುವ ಮುಖಾಂತರವಾಗಿ 6 ವರ್ಷಗಳ ಕಾಲ ಇವತ್ತು ಬೆಳಗ್ಗೆ ನಡೆದಂತ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆನೇ ಅಸಂವಿಧಾನಿಕ ಅನ್ನುವಂತ ನಿರ್ಧಾರಕ್ಕೂ ಕೂಡ ಅವರು ಬಂದಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಹೀಗಾಗಿ ಸಮಾಜವಾದಿ ಪಕ್ಷದ ಒಳಗೆ ನಿಜಕ್ಕೂ ಕೂಡ ಏನಾಗ್ತಾ ಇದೆ ಅನ್ನುವಂತಹ ಗೊಂದಲ ಜನರನ್ನ ಸಹಜವಾಗಿ, ಅದರಲ್ಲೂ ಕೂಡ ಉತ್ತರ ಪ್ರದೇಶದ ಜನರನ್ನ ಈ ಸಂದರ್ಭದಲ್ಲಿ ಕಾಡ್ತಾ ಇದೆ. ಹಾಗೆ ಶಿವಪಾಲ್ ಯಾದವ್ ಜೊತೆಗೆ ಅಮರ್ ಸಿಂಗ್ ರನ್ನ ಪಕ್ಷದಿಂದ ಉಚ್ಚಾಟಿಸುವಂತಹ ಸಂದರ್ಭದಲ್ಲಿ ಒಂದು ವಿಚಾರವನ್ನ ಅಲ್ಲಿ ಉಲ್ಲೇಖ ಮಾಡಲಾಗಿತ್ತು ಇವತ್ತು ಬೆಳಗ್ಗೆ ನಡೆದಂತಹ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ. ಅದೇನು ಅಂತಂದ್ರೆ, ಪಕ್ಷ ವಿರೋಧಿ ಚಟುವಟಿಕೆ ನಡೆಸ್ತಾ ಇರುವವರ ವಿರುದ್ಧ ನಾವು ಶಿಸ್ತು ಕ್ರಮವನ್ನ ತೆಗೆದುಕೊಳ್ತೀವಿ ಅಂತೇಳಿ ರಾಮ್ ಗೋಪಾಲ್ ಯಾದವ್ ಇಲ್ಲಿ ಶಿವಪಾಲ್ ಯಾದವ್ ಜೊತೆಗೆ ಅಮರ್ ಸಿಂಗ್ ರನ್ನ ಪಕ್ಷದಿಂದ ಉಚ್ಚಾಟಿಸಿದ್ರು. ಜೊತೆಗೆ ಮುಲಾಯಂ ಸಿಂಗ್ ಯಾದವ್ಗೆ ಒಂದು ಮೆಸೇಜ್ ಅನ್ನ ಕೊಟ್ಟರು. ರಾಷ್ಟ್ರಾಧ್ಯಕ್ಷರನ್ನಾಗಿ ಅಖಿಲೇಶ್ ಯಾದವ್ ಅವರನ್ನ ಆಯ್ಕೆ ಮಾಡುವ ಮುಖಾಂತರವಾಗಿ ಒಂದು ಟಾಂಗ್ ಕೊಡುವಂತ ಪ್ರಯತ್ನವನ್ನ ಮಗ ಜೊತೆಗೆ ರಾಮ್ ಗೋಪಾಲ್ ಯಾದವ್ ಮಾಡಿದ್ರು. ಆದ್ರೆ ಆ ನಂತರದಲ್ಲಿ ಈಗ ಮತ್ತೆ ಈ ನಡೆದಂತ ಸಭೆನೇ ಅಸಂವಿಧಾನಿಕ ಅನ್ನುವಂತ ಹೇಳುವ ಮುಖಾಂತರವಾಗಿ ಎಲ್ಲರೂ ವಜಾ ಮಾಡ್ಕೊಳ್ತಾ ಇರುವಂತಹ ರೀತಿಯಲ್ಲಿ ಅಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಹಾಗೆ ಅದು ಕೂಡ ಚುನಾವಣೆ ಹತ್ರ ಬರ್ತಾ ಇರುವಂತಹ ಈ ಸಂದರ್ಭದಲ್ಲಿ ಅಪ್ಪ ಮಕ್ಕಳ ಕಿತ್ತಾಟದಿಂದ ಪಕ್ಷ ಹೋಳಾಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಹಲವರು ಮುಂದೆ ನಿಂತು
ಅಪ್ಪ ಮಗನ ನಡುವೆ ಸಂಧಾನ ಸಭೆಯನ್ನ ಕೂಡ ನಡೆಸಿ ಎಲ್ಲ ಕೂಡ ಒಂದು ಹಂತದಲ್ಲಿ ಸರಿ ಹೋಗ್ತಾ ಇದೆ. ಮುಂದಿನ ಹಂತದಲ್ಲಿ ಚಿಕ್ಕ ಪುಟ್ಟವಾದಂತ ಗೊಂದಲ ಇದ್ದೇ ಇರುತ್ತೆ. ಆದ್ರೆ ಈ ಮಟ್ಟಿಗಿನ ಗೊಂದಲ ಅಂದ್ರೆ ಮೊನ್ನೆ ತನಕ ನಡೆದಂತದ್ದೇನು ಉಚ್ಚಾಟನೆ ಮಾಡುವಂತಹ ರೀತಿಯಾದಂತಹ ಗೊಂದಲಗಳು ಯಾವುದು ಕೂಡ ನಡೆಯೋದಿಲ್ಲ ಅಥವಾ ಆ ರೀತಿ ಬೆಳವಣಿಗೆಗಳು ನಡೆಯೋದಿಲ್ಲ ಅಂತ ನಿರೀಕ್ಷಿಸಲಾಗಿತ್ತು. ಆದ್ರೆ ಈಗ ಈ ಹೈಡ್ರಾಮಾ ಮತ್ತೊಂದು ಹಂತಕ್ಕೆ ತಲುಪಿದೆ. ಸಮಾಜವಾದಿ ಪಕ್ಷದ ಹೈಡ್ರಾಮಾ ಅದು ಪಕ್ಷದ ರಾಷ್ಟ್ರಾಧ್ಯಕ್ಷರನ್ನ ಕೆಳಗಿಳಿಸಿ ಅವರ ಮಗ ಅಂದ್ರೆ ಅಖಿಲೇಶ್ ಯಾದವ್ ಅವರನ್ನ ರಾಷ್ಟ್ರಾಧ್ಯಕ್ಷನಾಗಿ ಮಾಡುವ ಮುಖಾಂತರವಾಗಿ, ಜೊತೆಗೆ ರಾಜ್ಯಾಧ್ಯಕ್ಷ ಆಗಿರುವಂತಹ ಶಿವಪಾಲ್ ಯಾದವ್ ಅವರನ್ನ ವಜಾ ಮಾಡುವಂತಹ ಮುಖಾಂತರವಾಗಿ, ಜೊತೆಗೆ ಅಖಿಲೇಶ್ ಯಾದವ್ಗೆ ಒಂದು ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಕಂಟಕವಾಗಿದ್ದಂಥದ್ದು ಅಮರ್ ಸಿಂಗ್ ಅವರನ್ನು ಕೂಡ ಹೊರ ಹಾಕುವಂತಹ ಮುಖಾಂತರವಾಗಿ ಈಗ ಒಂದು ಹಂತದ ಹೈಡ್ರಾಮಾ ಕ್ರಿಯೇಟ್ ಆಗಿತ್ತು. ಈಗ ನಡೆದಂತ ಅಸಂವಿಧಾನಿಕ ಅಂದ್ರೆ ಸಭೆನೇ ಅಸಂವಿಧಾನಿಕ ಅಂತ ಹೇಳುವ ಮುಖಾಂತರವಾಗಿ ಮತ್ತೊಂದು ರೀತಿಯಾದಂತಹ ಬೆಳವಣಿಗೆ ನಡೆಯುವಂತಹ ಮುನ್ಸೂಚನೆ ಕೂಡ ಸಿಕ್ಕಂತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನಮನೆ. ಆನಂದ್, ಈಗ ನಡೀತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ಸ್ ಏನು ಅಂತ ಹೇಳಿ SP ಸಂಬಂಧಪಟ್ಟಂತೆ ಇಲ್ಲಿ ಪ್ರಮುಖವಾಗಿ ರಾಮ್ ಗೋಪಾಲ್ ಯಾದವ್ ಅವರ ವಿರುದ್ಧ ಮಾತ್ರ ಕಠಿಣ ಕ್ರಮನ ಅಥವಾ ಅಖಿಲೇಶ್ ಯಾದವ್ ವಿರುದ್ಧನೂ ಕೂಡ ಕಠಿಣ ಕ್ರಮ ತೆಗೆದುಕೊಳ್ಳೋದಕ್ಕೇನೋ ನಿರ್ಧಾರ ಆಗ್ತಾ ಇದೆಯಾ ಏನು ಅಂತ ಹೇಳಿ ಅಂತ? ಮತೇಶ್, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಮತ್ತು ಪಕ್ಷದ ಪ್ರಧಾನ ಕಾರ್ಯದರ್ಶಿ ರಾಮ್ ಗೋಪಾಲ್ ಯಾದವ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಹೊರಡಿಸಿದ ಆದೇಶವನ್ನ ನಿನ್ನೆಯಷ್ಟೇ ಮುಲಾಯಂ ಸಿಂಗ್ ಯಾದವ್ ಅವರು ಅದನ್ನು ವಾಪಸ್ ತೆಗೆದುಕೊಂಡಿದ್ರು. ಆ ಮೂಲಕ ಉತ್ತರ ಪ್ರದೇಶ ನಡೀತಿದ್ದ ರಾಜಕಾರಣ ಒಂದ್ ರೀತಿ ತಹಬದಿಗೆ ಬರಬಹುದು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದ್ದು. ಆದ್ರೆ ಈಗ ಆಗಿರತಕ್ಕಂಥ ದಿಢೀರ್ ಬೆಳವಣಿಗೆ ಮತ್ತೆ ರಾಮ್ ಗೋಪಾಲ್ ಯಾದವ್ ಅವರನ್ನ ಮತ್ತೆ ಉಚ್ಚಾಟನೆ ಮಾಡುವ ನಿರ್ಧಾರವನ್ನು ತೆಗೆದುಕೊಳ್ಳುವುದರ ಮೂಲಕ ಎಲ್ಲೋ ಒಂದ್ ಕಡೆ ಮುಲಾಯಂ ಸಿಂಗ್ ಯಾದವ್ ತಮ್ಮ ನಿರ್ಧಾರದ ಹಿಂದೆ ಸರಿಯುವಂತ ಯಾವ ಲಕ್ಷಣ ಕೂಡ ಕಂಡು ಬರ್ತಾ ಇಲ್ಲ. ಉತ್ತರ ಪ್ರದೇಶ ಚುನಾವಣೆಗೆ ಹತ್ತಿರವಾಗ್ತಿರುವ ಈ ಸಂದರ್ಭದಲ್ಲಿ ಪಕ್ಷದಲ್ಲಿ ನಡೆಯುವಂತ ವಿದ್ಯಮಾನ ಅದನ್ನು ಪ್ರಮುಖವಾಗಿ ಸಿಎಂ ಅವರನ್ನ ಉಚ್ಚಾಟನೆ ಮಾಡುವ ನಿರ್ಧಾರ ತೆಗೆದುಕೊಂಡಿದ್ದಕ್ಕೆ ಮುಲಾಯಂ ಸಿಂಗ್ ಯಾದವ್ ಅವರ ಈ ನಿರ್ಧಾರದ ಬಗ್ಗೆ ಟೀಕೆಗಳು ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಮತ್ತು ಸಿಎಂ ಅವರ ಪರವಾಗಿ ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನವಾದಂತಹ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಮಗನ ಒಂದು ಶಕ್ತಿ ಪ್ರದರ್ಶನ ಗಮನಿಸಿದಂತ ಮುಲಾಯಂ ಸಿಂಗ್ ಯಾದವ್ ಅವರು ಆ ಒಂದು ನಿರ್ಧಾರದಲ್ಲಿ ಹಿಂದೆ ಬರುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ರಾಜಕೀಯವಾಗಿರತಕ್ಕಂಥ ವೈರುಧ್ಯ ಕಾರಣಕ್ಕಾಗಿ ಏನು ಅವರು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ರಾಮ್ ಗೋಪಾಲ್ ಯಾದವ್ ಅವರನ್ನ ಅವರು ಆ ಆದೇಶವನ್ನು ಹಿಂತೆಗೆದುಕೊಂಡಿದ್ರು ಮತ್ತೆ ಅವರನ್ನ ಹೊರ ಕಳಿಸ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ರು. ಹಾಗಾಗಿ ಮತ್ತೆ ಈಗ ಪತ್ರದ ಮೂಲಕ ಆ ಒಂದು ಸಂದೇಶವನ್ನು ರವಾನೆ ಮಾಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ರಾಮ್ ಗೋಪಾಲ್ ಯಾದವ್ ಅವರನ್ನು ಉಚ್ಚಾಟನೆ ಮಾಡಿರತಕ್ಕಂಥ ಮುಲಾಯಂ ಸಿಂಗ್ ಯಾದವ್ ಅವರು ಪಕ್ಷವನ್ನ ಕ್ಲೀನ್ ಮಾಡ್ತಕ್ಕಂಥ ಪಕ್ಷವನ್ನ ಮತ್ತೆ ಅಧಿಕಾರ ತರುವಂತ ಪ್ರಯತ್ನ ಮಾಡುವುದಾಗಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಒಂದೊಂದು ಸ್ಪಷ್ಟ ಉತ್ತರದಲ್ಲಿ ನಡೀತಿರುವಂತಹ ಈ ವಿದ್ಯಮಾನ ಸಹಜವಾಗಿ ಪಕ್ಷದ ಮೇಲೆ ಪ್ರತಿಕೂಲ ಪರಿಣಾಮ ಆಗ್ತಾ ಇರತಕ್ಕಂಥದ್ದು ಮತ್ತು ಎರಡು ಗುಂಪುಗಳಾಗಿ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಪ್ರತ್ಯೇಕ ಎರಡು ಗುಂಪುಗಳು ಗುರುತಿಸಿಕೊಳ್ತಾ ಇರತಕ್ಕಂಥ ಮತ್ತು ಈಗಿರುವಂತಹ ಸನ್ನಿವೇಶದಲ್ಲಿ ಸಿಎಂ ಅವರ ಪರವಾಗಿ ಹೆಚ್ಚು ಜನಾಭಿಪ್ರಾಯಗಳು ಮತ್ತು ನಾಯಕರು ಏನು ಅವರು ಸಿಎಂ ಅಖಿಲೇಶ್ ಅವರ ಪರವಾಗಿ ಇರ್ತಕ್ಕಂಥ ಸನ್ನಿವೇಶ ಕ್ರಿಯೇಟ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ತಮ್ಮ ಪುತ್ರನ ವಿರುದ್ಧ ತೆಗೆದುಕೊಂಡಿರತಕ್ಕ ನಿರ್ಧಾರವನ್ನು ಹಿಂದೆ ಬಂದಿದ್ರು. ಈಗ ಮತ್ತೆ ಅವರ ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ಅವರೇನು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ರಾಮ್ ಗೋಪಾಲ್ ಯಾದವ್ ಅವರನ್ನ ಪಕ್ಷ ದೂರಿಡುವಂತ ಪ್ರಯತ್ನ ಮಾಡುವಂತ ಏನು ಅವರ ಆರಂಭಿಕ ನಿರ್ಧಾರಗಳಿತ್ತು ಆ ನಿರ್ಧಾರಕ್ಕೆ ಬದ್ಧವಾಗಿರುವಂತಹ ಮುಲಾಯಂ ಸಿಂಗ್ ಯಾದವ್ ಅವರು ಈಗ ಅದು ಮತ್ತೆ ಅವರನ್ನ ಪಕ್ಷದ ಉಚ್ಚಾಟನೆ ಮಾಡುವಂತ ಪ್ರಯತ್ನ ಮಾಡಿದ್ರು. 6 ವರ್ಷಗಳ ಕಾಲ ಅವರನ್ನ ಉಚ್ಚಾಟನೆ ಮಾಡುವಂತ ಈ ನಿರ್ಧಾರ ಸಹಜವಾಗಿ ಮತ್ತೆ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅಂತಕ್ಕಂಥದ್ದು ಮತ್ತು ಆ ಮೂಲಕ ಏನು ಪಕ್ಷದ ವಿರುದ್ಧವಾಗಿ ಏನು ಸಿಎಂ ಅವರ ಪರವಾಗಿ ನಿಂತಿರ್ತಕ್ಕಂಥ ನಾಯಕರಿಗೆ ಒಂದು ಎಚ್ಚರಿಕೆ ಸಂದೇಶ ಕೊಡುವಂತ ಪ್ರಯತ್ನವನ್ನು ಕೂಡ ಇವತ್ತು ಮುಲಾಯಂ ಸಿಂಗ್ ಯಾದವ್ ಅವರು ಮಾಡಿದ್ದಾರೆ. ಆದ್ರೆ ಮುಲಾಯಂ ಸರ್ ನಿನ್ನೆ ತೆಗೆದುಕೊಂಡಿರುವ ನಿರ್ಧಾರದಿಂದ ಏನು ಅಂದ್ರೆ ಮಗನ ಪರವಾಗಿ ಹೆಚ್ಚು ಜನಾಭಿಪ್ರಾಯಗಳು ವ್ಯಕ್ತವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತು ನಿನ್ನೆ ನಡೆದಂತ ಸಭೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಶಾಸಕರುಗಳು ಸಿಎಂ ಪರವಾಗಿ ನಿಂತ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ನಿರ್ಧಾರವನ್ನು ಹಿಂದೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಈಗ ಎಲ್ಲೋ ಒಂದ್ ಕಡೆ ಮತ್ತೆ ದಿಢೀರಾಗಿ ಈ ರಾಮ್ ಗೋಪಾಲ್ ಯಾದವ್ ಅವರನ್ನ ಪಕ್ಷದ ಉಚ್ಚಾಟನೆ ಮಾಡುವಂತ ನಿರ್ಧಾರ ಮಾಡಿರುವಂತ ಏನು ಈ ಕ್ರಮ ಇದೆ ಸಹಜವಾಗಿ ಮತ್ತೆ ಪಕ್ಷದಲ್ಲಿ ಗೊಂದಲ ಉಂಟು ಮಾಡುವಂತ ಸಾಧ್ಯತೆಗಳೇ ಹೆಚ್ಚು ಕಂಡು ಬರ್ತದೆ. ಆದ್ರೆ ಈಗಾಗಲೇ ಅಭ್ಯರ್ಥಿಗಳ ಘೋಷಣೆ ಸಿಎಂ ಅಖಿಲೇಶ್ ಯಾದವ್ ಅವರು ಒಂದ್ ಕಡೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡ್ತಿರ್ತಕ್ಕಂಥದ್ದು ಮತ್ತು ಮುಲಾಯಂ ಸಿಂಗ್ ಅವರು ಒಂದ್ ಕಡೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡುವಂತ ಹಿನ್ನೆಲೆಯಲ್ಲಿ ವೈರುಧ್ಯದ ರಾಜಕಾರಣಗಳು ನಡೀತಿರುವಂತಹ ಸನ್ನಿವೇಶದಲ್ಲಿ ಬಹಳ ಪ್ರಮುಖವಾಗಿ ಸಿಎಂ ಸೇರಿದಾಗೆ ರಾಮ್ ಗೋಪಾಲ್ ಯಾದವ್ ಅವರನ್ನು ಕೂಡ ಪಕ್ಷದ ಮೊದಲು ಹೊರಗೆ ಹಾಕಲಾಗಿತ್ತು. ಆದ್ರೆ ನಂತರ ಆಗಿರತಕ್ಕಂಥ ಬೆಳವಣಿಗೆ ಹಿನ್ನೆಲೆಯಲ್ಲಿ ಆ ಆದೇಶವನ್ನು ಹಿಂದಕ್ಕೆ ಪಡೆದಂತ ಮುಲಾಯಂ ಸಿಂಗ್ ಯಾದವ್ ಅವರು ಈಗ ಮತ್ತೆ ಇವತ್ತು ರಾಮ್ ಗೋಪಾಲ್ ಯಾದವ್ ಅವರನ್ನ ಹೊರ ಹಾಕ್ತಿರ್ತಕ್ಕಂಥದ್ದು ಯಾವ ರೀತಿಯ ರಾಜಕೀಯ ಸಂದೇಶವನ್ನು ನೀಡುತ್ತೆ ಅಂತಕ್ಕಂಥ ಮುಂದೆ ನೋಡ್ಬೇಕಾಗಿದೆ. ಆನಂದ್, ಮತ್ತೊಂದು ವಿಚಾರ ಅಂತ ಅಂದ್ರೆ ಈಗ ರಾಮ್ ಗೋಪಾಲ್ ಯಾದವ್ ಅವರು SP ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂಥವ್ರು. ಸೊ ಅವರು ಇವತ್ತು ಒಂದು ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯನ್ನ ಕರೆದ್ರು. ಅನಂತರದಲ್ಲಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಂತ ಅಂದ್ರೆ ರಾಷ್ಟ್ರಾಧ್ಯಕ್ಷ ಜೊತೆಗೆ ರಾಜ್ಯಾಧ್ಯಕ್ಷರನ್ನು ವಜಾ ಮಾಡುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾದ್ರು. ರಾಷ್ಟ್ರಾಧ್ಯಕ್ಷರನ್ನು ಬದಲು ಮಾಡುವಂತಹ ಕಾರ್ಯವನ್ನು ಕೂಡ ನಡೆಸಿದ್ರು. ಆದ್ರೆ ನಂತರದಲ್ಲಿ ಈ ರೀತಿಯಾದಂತಹ ನಡೆದಂತಹ ಸಭೆನೇ ಅಸಂವಿಧಾನಿಕ, ನಾನೊಂದು ಸಭೆಯನ್ನ ಕರಿತಾ ಇದ್ದೀನಿ ಅಂತೇಳಿ ಅವ್ರು ನಾಡ್ದು ಮತ್ತೆ 5ನೇ ತಾರೀಕು ಮುಲಾಯಂ ಸಿಂಗ್ ಯಾದವ್ ಅವರು ಒಂದು ಸಭೆಯನ್ನ ಕರೆದಿದ್ದಾರೆ. ಸೊ ಈ ಸಂವಿಧಾನಿಕ ಯಾವುದು ಅಸಂವಿಧಾನಿಕ ಯಾವುದು ಅನ್ನುವಂಥದ್ದನ್ನೇ ಇಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ. ಆನಂದ್, ಇದಕ್ಕೆ ಸಂಬಂಧಪಟ್ಟಂತೆ ಏನು ಉತ್ತರ ಸಿಗುತ್ತೆ ಅಂತ ಹೇಳಿ ಸೂಕ್ಷ್ಮವಾಗಿ ಅವಲೋಕಿಸಿದ್ರೆ ಆನಂದ್?
ಈಗಾಗಲೇ ಮುಲಾಯಂ ಸಿಂಗ್ ಯಾದವ್ ತೆಗೆದುಕೊಂಡ ನಿರ್ಧಾರದ ಬೆನ್ನಲ್ಲೇ ಒಂದೊಂದು ಸ್ಪಷ್ಟಪಡಿಸುವಂತ ಪ್ರಯತ್ನ ಕೂಡ ಮುಲಾಯಂ ಸಿಂಗ್ ಯಾದವ್ ಮಾಡಿದ್ದಾರೆ. ಜನವರಿ 5ಕ್ಕೆ ಮತ್ತೆ ರಾಷ್ಟ್ರೀಯ ಅಧಿವೇಶನ ಕರೆಯುವುದರ ಮೂಲಕ ಪಕ್ಷದ ಮುಂದಿನ ದಿಕ್ಸೂಚಿಯನ್ನ ಸಿದ್ಧಪಡಿಸತಕ್ಕಂಥ ಪ್ರಯತ್ನವನ್ನ ಇವತ್ತು ಮುಲಾಯಂ ಸಿಂಗ್ ಯಾದವ್ ಮಾಡ್ತಾ ಇದ್ದಾರೆ. ಆದ್ರೆ ಇದಕ್ಕೂ ಮುಂಚಿತವಾಗಿ ಒಂದು ಪ್ರತ್ಯೇಕವಾಗಿರುವಂತಹ ಶಿವಪಾಲ್ ಯಾದವ್ ಕೂಡ ಒಂದು ಪ್ರತ್ಯೇಕವಾಗಿರುವಂತಹ ಅಧಿವೇಶನವನ್ನು ಕರೆಯುವಂತ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ತಮ್ಮದೇ ಆಗಿರ್ತಕ್ಕಂಥ ಗುಂಪುಗಳ ಸೃಷ್ಟಿ ಮಾಡಿ ನಾವೇ ನಿಜವಾಗಿರುವಂತಹ ಸಮಾಜವಾದಿ ಪಾರ್ಟಿ ಅಂತಕ್ಕಂಥನ್ನ ಬಿಂಬಿಸುವಂತ ಪ್ರಯತ್ನ ಮಾಡ್ತಾ ಇರೋದ ಹಿನ್ನೆಲೆಯಲ್ಲಿ ಈಗ ಮುಲಾಯಂ ಸಿಂಗ್ ಯಾದವ್ ಅವರು ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಮತ್ತು ಅವರು ಲಕ್ನೋದಲ್ಲಿ 5ನೇ ತಾರೀಕು ರಾಷ್ಟ್ರೀಯ ಅಧಿವೇಶನ ಕರೆಯುವುದರ ಮೂಲಕ ಪಕ್ಷದ ಮುಂದಿನ ದಿಕ್ಸೂಚಿಯನ್ನು ಮತ್ತು ಚುನಾವಣೆಗೆ ಪಕ್ಷವನ್ನು ಸಜ್ಜುಗೊಳಿಸತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದಂತೂ ಸ್ಪಷ್ಟ ಮಲ್ತೇಶ್, ಅಂದ್ರೆ ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಸಮಾಜವಾದಿ ಪಕ್ಷ ಈಗ ಮುಂದ್ಬರ್ತಕ್ಕಂಥ ಚುನಾವಣೆಯನ್ನ ಎದುರಿಸಬೇಕಾಗಿದೆ. ಹಾಗಾಗಿ ತಮ್ಮದೇ ಆಗಿರ್ತಕ್ಕಂಥ ರಾಜಕೀಯ ಸಿದ್ಧಾಂತವನ್ನು ಮುಂದುವರಿಸಿಕೊಂಡು ಬರ್ತಾ ಇರುವಂತಹ ಮುಲಾಯಂ ಸಿಂಗ್ ಯಾದವ್ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಅಖಿಲೇಶ್ ಯಾದವ್ ಅವರು ಸಿಎಂ ಅಖಿಲೇಶ್ ಯಾದವ್ ಅವರು ತಮ್ಮದೇ ಆಗಿರ್ತಕ್ಕಂಥ ತಂಡವನ್ನು ಕಟ್ಟಿಕೊಂಡು ಚುನಾವಣೆ ಎದುರಿಸಬೇಕು ಅಂತಕ್ಕಂಥ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಸಿಎಂ ಪರವಾಗಿರುವಂತಹ ಅಭಿಪ್ರಾಯಗಳು ಹೆಚ್ಚು ವ್ಯಕ್ತವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತು ಅನಿವಾರ್ಯವಾಗಿ ತಾವು ಪಕ್ಷದಲ್ಲಿ ಹೊಂದಿರತಕ್ಕಂಥ ಸ್ಥಾನವನ್ನು ಉಳಿಸ್ಕೊಳ್ತಕ್ಕಂಥ ಒಂದು ಭಾಗವಾಗಿ ಈಗ ಮುಲಾಯಂ ಸಿಂಗ್ ಯಾದವ್ ಅವರು ಪಕ್ಷದ ಮೇಲೆ ಹತೋಟಿಯನ್ನು ಸಾಧಿಸತಕ್ಕಂಥ, ಪಕ್ಷವನ್ನು ನಿಯಂತ್ರಣ ಮಾಡತಕ್ಕಂಥ ರಾಜಕೀಯ ನಿರ್ಧಾರ ತೆಗೆದುಕೊಳ್ತಿದ್ದಾರೆ. ಹಾಗಾಗಿ ಅನಿವಾರ್ಯವಾಗಿ ಈಗ ಪಕ್ಷದಲ್ಲಿ ಗೊಂದಲ ಉಂಟಾಗಿರ್ತಕ್ಕಂಥ ಮತ್ತು ಒಂದು ದಿನ ಕಳೆದಲ್ಲಿ ಒಂದು ರಾಜಕೀಯ ನಿರ್ಧಾರ ತೆಗೆದುಕೊಂಡಿರುವಂತಹ ಮುಲಾಯಂ ಸಿಂಗ್ ಯಾದವ್ ಅವರು ಈ ಮೂಲಕ ತಮ್ಮ ವಿರೋಧಿಗಳಿಗೆ ಒಂದು ರಾಜಕೀಯ ಸಂದೇಶವನ್ನು ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ನಾನು ಪಕ್ಷದಲ್ಲಿ ನಾಯಕನಾಗಿದ್ದೇನೆ ಅಂತಕ್ಕಂಥ ಮಾತು ಮತ್ತು ನನ್ನ ಮಾತು ನಡೀಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡುವಂತ ಹಿನ್ನೆಲೆಯಲ್ಲಿ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಆನಂದ್.